ಮಂಗಳೂರಿನ ಪೇಜ್ ಸಂಸ್ಥೆಯಿಂದ ವಿಶ್ವ ಅಲ್ಝೈಮರ್ ದಿನಾಚರಣೆಯನ್ನು ನಗರದ ಪುರಭವನದಲ್ಲಿ ನಡೆಸಲಾಯಿತು. ಸಮಾನ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಪೇಜ್ ಸಂಸ್ಥೆಯ ವತಿಯಿಂದ ನಡೆದ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯನಪೋಯ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿ ಡಾಕ್ಟರ್ ಬಿಎಚ್ ಶ್ರೀಪತಿರಾವ್ ಮಾತನಾಡಿ, ಹಿರಿಯರು ದೈಹಿಕ ಹಾಗೂ ಮಾನಸಿಕ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಬದುಕಿನುದ್ದಕ್ಕೂ ಆರೋಗ್ಯಕರ ಜೀವನ ನಡೆಸುವುದು ಸಾಧ್ಯ ಎಂದು ಹೇಳಿದರು. My dear friends, we forget that they were active throughout. They never took a leave or they never took retirement. They were they were working till the end. That's what kept them active, mentally strong and physically strong. And that's why we hardly used to get patients with dementia or Alzheimer's those days. But suddenly now rapidly there is an increase in number. Again, we are responsible. ಆಪ್ತ ಸಮಾಲೋಚಕಿ ಡಾಕ್ಟರ್ ರಮೀಳಾ ಶೇಖರ್ ಅವರು ಮಾತನಾಡಿ, ಕುಟುಂಬ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಕಾಪಾಡುವುದರಿಂದ ಹಿರಿಯರ ಸಮಸ್ಯೆ ಕಡಿಮೆಯಾಗುವುದು. ಈ ನಿಟ್ಟಿನಲ್ಲಿ ಕುಟುಂಬದಲ್ಲಿ ಸಾಮೂಹಿಕ ಪ್ರಯತ್ನ ಅಗತ್ಯವಿದೆ ಎಂದರು. And this program is, I'm sure our volunteers are going around to the students asking them to be volunteers. We are not going to tell you who are the elders that you have to go. But I'm sure all of us in our family, we have so many elders. But we don't go. ನಮ್ಮ ಅಜ್ಜಿನ ಜೊತೆ ನಾವು ಇದ್ದೇವೆ, ಆಯಿತು, ಆ ಮನೆಯಲ್ಲಿ ಇದ್ದೇವೆ, ಬಟ್ ಇನ್ನೊಂದು ಅಜ್ಜಿದು ತಂಗಿ ಇದ್ದರೆ ಅವರ ಮನೆಗೆ ಎಷ್ಟು ಸಲ ಹೋಗ್ತೇವೆ. ಸೊ ಐ ಪುಟ್ ಫಾರ್ವರ್ಡ್ ಟು ದಿಸ್ ಯಂಗ್ಸ್ಟರ್ಸ್ ಹೂ ಆರ್ ಹಿಯರ್ ಆ್ಯಂಡ್ ಹೂ ಹ್ಯಾವ್ ವಾಲಂಟಿಯರ್ಡ್ ಆ್ಯಂಡ್ ದ ಲೆಟರ್ಸ್ ಆರ್ ಕಮಿಂಗ್ ಅರೌಂಡ್ ವೇರ್ ಯೋರ್ ನೇಮ್ಸ್ ಆ್ಯಂಡ್ ದ ನಂಬರ್ ಇಸ್ ವಾಂಟೆಡ್ ಆ್ಯಂಡ್ ವಿಲ್ ಫಾರ್ಮ್ ಅ ಗ್ರೂಪ್ ಆ್ಯಂಡ್ ಐ ವಾಂಟ್ ಯಾಲ್ ಐದರ್ ಇಂಡಿವಿಜುವಲಿ ಆರ್ ಟುಗೆದರ್ ಟು ಗೋ ಟು ದ ಎಲ್ಡರ್ಸ್. ಎಂಎಎ ಸ್ಥಾಪಕ ಜೆರಾಲ್ಡಿನ್ ಡಿಸೋಜಾ ಮಾತನಾಡಿ, ಇತರ ವಯೋಮಾನದವರಿಗೆ ಹೋಲಿಸಿದರೆ ಹಿರಿಯ ನಾಗರಿಕರ ಕುರಿತು ಕುಟುಂಬದ ನಿರ್ಲಕ್ಷ್ಯ ಅತಿಯಾಗಿದೆ. ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಾಗಿದೆ ಎಂದು ಹೇಳಿದರು. Here we have elders, we have super seniors, we have 90 plus people. We have Dr. Madam Sushek, Loretta Pinto's person there who are not able to come, but they have won the prize. Their involvement sitting there having Alzheimer's, yet that involvement and their skills that are being showcased here, that is the kushi. Ye kushi hai. Then the song goes further, says na haar na jeet. It is not winning or losing. ಅಧಿಕ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರನ್ನು ಹೊಂದಿರುವ ಮಂಗಳೂರು ನಗರದಲ್ಲಿ ವರ್ಷಂಪ್ರತಿ ಕನಿಷ್ಠ 1,000ದಿಂದ 2,000ದಷ್ಟು ಹೊಸ ಜನರು ಅಲ್ಝೈಮರ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಎಂದು ಪ್ರಸ್ತಾವನೆಗೈದ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಭಾ ಅಧಿಕಾರಿ ಹೇಳಿದರು. Also as vice president, they did a commendable job and they took all elderly into an active group. I think they had foreign trips, annual sports meet that they conduct for all elders have been very, very popular, and they are continuing to do all these activities even now. So new initiatives that got added up for the program was encourage a daycare center for people with either brain disorders, either I would say major neurocognitive disorder or young people with brain disorders. ಪೇಜ್ ಮಂಗಳೂರು ಅಧ್ಯಕ್ಷ ಡಾಕ್ಟರ್ ರಘುವೀರ್ ಅವರು ಸ್ವಾಗತಿಸಿದರು. ಪೇಜ್ ಸಂಸ್ಥೆಯ ಮೋಹನ್ ರಾಜ್ ಅವರು ವಂದಿಸಿದರು. ಈ ವೇಳೆ ಕೆಎಂಸಿ ಮನೋವೈದ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೇಶವ ಪೈ, ಸುಶೇಕ್ ಟ್ರಸ್ಟ್ ಎಂಡಿ ಲೊರೆಟ್ಟಾ ಪಿಂಟೋ, ಯನಪೋಯ ಮನೋವೈದ್ಯ ಶಾಸ್ತ್ರ ವಿಭಾಗದ ಡಾಕ್ಟರ್ ಅನಿಲ್ ಕಾಕುಂಜೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಮೆಮೊರಿ ಪರೀಕ್ಷೆ, ರಕ್ತದೊತ್ತಡ, ಮಧುಮೇಹ ಪರೀಕ್ಷೆ ಮತ್ತು ಶ್ರವಣ ಪರೀಕ್ಷೆ ಸೌಲಭ್ಯ ಒದಗಿಸಲಾಯಿತು. ಇದೇ ವೇಳೆ ಜಾಗೃತಿಯ ಕಿರುನಾಟಕ ಹಾಗೂ ನೃತ್ಯ ಪ್ರದರ್ಶನ ನಡೆಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.